ಖಾಲಿ ಆದಾಗ ತಿಕ್ಕಿಡು ಚಲೋ. ವಿಡಿಯೋ ಮಾಡತ್ತೇನಪ್ಪ ನೀ? ಹಲೋ ಸ್ನೇಹಿತರೆ, ನೋಡ್ರಿ ಸೊಸಿ ಕೂದಲು ಒರೆಸ್ತಾಳಂತ. ನಮ್ದು ಹೇರ್ ಡ್ರೈಯರ್ ರೀ ಇದು. ಹೆಂಗೈತೆ ನೋಡ್ರಿ. ಏನು ಕರೆಂಟ್ ಬೇಡ, ಏನು ಬೇಡ್ರಿ ಇದಕ್ಕೆ ಹೇರ್ ಡ್ರೈಯರಿಗೆ. ಅತ್ತಿ ತೊಡಗಿ ಬಿಡಿಸ್ತೀನಿ, ಅತ್ತಿ ಬಾಚ್ತೀನಿ. ಇರುವ 4 ಅದಾವ ಬಿಡುವ ಕೂದಲ ಕಳಿಸಿ ಅಂದ್ರೆ 100 ಅದಾವಂತ. ಅದಕ್ಕೆ ಒರೆಸ್ತಾಳಂತ. ಹಾಂ 1000 ಅದಾವಂತ ನೋಡ್ರಿ. ಚಿಂಟು ಹುಚ್ಚ ಮಂಗ್ಯ ಅದರಲ್ಲೇ ಒರೆಸ್ಬೇಕು ನೀಟಾಗಿ. ಹಿಂಗೆ ಒರೆಸ್ಬೇಕು. ನೋಡ್ರಿ ಫ್ರೆಂಡ್ಸ್, ಬಾಂಡೆ ತಿಕ್ಕಾತಲ್ರಿ. ಇಲ್ಲಿ ನೋಡ್ರಿ ನಮ್ಮ ತರುಣ ಮಕ್ಕೊಂಡ್ರಿ. ನಮ್ಮ ತರ ನೋಡ್ರಿಪ್ಪ, ಹೆಲ್ಪ್ ಮಾಡತ್ತಾಳ. ಅಲ್ಲ 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 ಫೋನ್ ಬಿಟ್ಟಾರಲ್ಲ ಸರ್. ನೋಡ್ ನಮ್ಮವ್ವ ಹೆಂಗ್ ಕೆಲಸ ಮಾಡ್ತಾಳ. ಅಲ್ ಮತ್ತೆ ಈ ಅವ್ವ ಆ ಅವ್ವ ಬಾಂಡೆ ತಿಕ್ಕಾಕತ್ತಾಳ. ಆಕಿಗೆ ಸಿಂಕನ್ಯಾಗ ನೋಡಿದ್ರಕ್ಲೆ ಏನಾಕೈತೇನ. 1-2 ಬುಟ್ಟಿ ಇದ್ದು ರೀ, ಬಾದಾಮ್ ಪುರಿ ಮಾಡಿದ್ದು. ಇವತ್ತು ಲೇಟ್ ಮಾಡೇನ್ರಿ ಜಳಕ. ಯಾಕೋ ಬೇಜಾರಾಗಿತ್ತು. ಸುಮ್ಮನೆ ಕುಂದ್ಬಿಟ್ಟಿದ್ದೆ. ನಮ್ಮ ತನು ಬಂದಿದ್ಲ, ನಮ್ಮ ತನು ಜೊತೆ ಹಾಕಿ ಹೊಡ್ಕೊ. ಏರ್ ಸನ್ಲೇವ ಅಲ್ಲದ ಅದು ಹಸಿ ಟವಲ್ ಇಟ್ಟಾಗ ಬ್ಲ್ಯಾಕ್ ಆಗೈತ. ಅದು ಏರ್ ಸಣ್ಣ ಹೇರ್ಸ್ ಅಂದ್ರೆ ಕೂದ್ಲಾ. ಮಿಂಟು ಏನನ್ನೋ ಮಿಂಟು ಅಂದ್ರೆ ನಂಗೇನು ಗೊತ್ತ. ನಮ್ಮ ಮನ್ಯಾಗ ಚಿಂಟೋದನ್ಲ ಹಂಗ ಮಿಂಟೋನ. ಅವ್ವ ಸಿಂಕ್ನ್ಯಾಗ 1-2 ಬಾಂಡೆ ಇದ್ದು, ಬಾಂಡೆ ತೊಳ್ಯಾಕತ್ತಾಳ. ನಾ ಈಗ ಜಳಕ ಮಾಡಿ ಬಂದೆ. ಬೇಜಾರಾಗಿತ್ತು ಸ್ವಲ್ಪ. ಇವತ್ತು ರೆಸ್ಟ್ ಅನ್ಕೋತೀನಿ. ಇವತ್ತು ಏನು ಮಾಡಲಿಲ್ಲ. ಇವತ್ತು ರೆಸ್ಟ್. ಏನು ಮಾಡಿಲ್ಲ ಇವತ್ತು. ನಾಷ್ಟಾನು ಮಾಡಲಿಲ್ಲ. ನಾಷ್ಟಕ್ಕೆ ರವಾನೂ ಖಾಲಿ ಆಗಿತ್ತು, ಅವಲಕ್ಕಿನೂ ಖಾಲಿ ಆಗಿತ್ತು. ಬೇರೆ ಏನು ನೆನೆನೂ ಹಾಕಿದ್ದಿಲ್ಲ, ಮ್ಯಾಗಿನೂ ಇರಲಿಲ್ಲ, ಏನು ಮಾಡಿಲ್ಲ. ಬಿಸ್ಕಿಟು ಚಾ ತಿಂದು ಹೋದ್ಲು ಕಾವೇರಿ. ನಾನು ಏನು ಮಾಡ್ಕೊಳ್ಳಿಲ್ಲ. ರಾತ್ರಿನೇ ರೈಸ್ ಇತ್ತು, ಅದನ್ನ ಉಂಡು ಸುಮ್ಮನೆ ಕುಂತೀನಿ. ನಮ್ಮ ತನು ಆ ಜ್ಯೂಸ್ ಬೇಕು, ಇವು ಜ್ಯೂಸ್ ಬೇಕಂತ ಹೇಳಿ ಬ್ಲಿಂಕಿಟ್ನಾಗ ಎಲ್ಲ ಸೆಲೆಕ್ಟ್ ಮಾಡಿ ಇಡ್ಸಿದ್ಲ. ಮೊಬೈಲ್ನಾಗೂ ಏನಿರಲಿಲ್ಲಪ್ಪ, ರೊಕ್ಕ ಇರಲಿಲ್ಲ, ಆರ್ಡ್ರ್ ಹಾಕಲಿಲ್ಲ. ಅದಲ್ಲ ಆರ್ಡ್ರ್ ಹಾಕೋದು ಸೆಲೆಕ್ಟ್ ಮಾಡಿ ಇಟ್ಟೇವಿ. ಹೌದಲ್ವಾ? ಸ್ಟ್ರಾಬೆರಿ ಜ್ಯೂಸ್ ನಾವು ಕುಂದರ್ವಾ.
ನಿಲ್ಕಂಗಿಲ್ಲ ಕೆಳಗದಾವಲ್ಲ ಅದಕ್ಕೆ ಕುಂತ್ ತೋರ್ಸಕ್ಕಿ ಹೌದಲ್ಲ. ನಮ್ಮವ್ವ ಮೊಮ್ಮಗನ ಮನಗೀಶಾಳ ಹಾಲ್ನಾಗ ನಿದ್ದೆ ಹೊಡ್ಯಾಕತ್ತಾನವ. ಆಕಿನೂ ಒಂದಿಟ್ಟು ಮಕ್ಕೊಂಡಿದ್ಲ. ಒಂದ್ ದಿವ್ಸ ಚುರ್ಮರಿ ಇದ್ದು ರೀ, ನಿಮ್ಗೆ ತೋರಿಸಿದ್ದೆ ನಾನು ಒಗ್ಗರಣೆ ಹಚ್ಬೇಕಂತ ಅನ್ಕೊಂಡೇನೆ ಅಂತ ಹೇಳಿ. ನನಗೇನು ಆಗಿದ್ದಿಲ್ಲ, ಆರ್ಡ್ರ್ ಕೆಲಸನ ಆಗಿದ್ವು. ಇವತ್ತು ಹಚ್ಬೇಕಂತ ಇಟ್ಟೆ, ಮತ್ತು ಹಚ್ಚವ ನಾ ಜಳಕ ಮಾಡ್ತೀನಿ ಅಂದೆ. ಅಷ್ಟು ಹಚ್ಚಿ ಇದ್ದಷ್ಟು ಭಾಂಡೆ ತೊಳೆದು ಬಂದ್ಲಕ್ಕಿ. ಹಾಯ್, ಚಲೋ ಆಗ್ಯಾವ ಚುಮ್ಮರಿ. ಚಲೋ ಆಗ್ಯಾವ. ಖಾರ ಜಾಸ್ತಿ ಹಾಕ್ಬಿಡಂಗಿದ್ದಿಲ್ಲ. ಹೌದು ಬಿಡ, ಹುಡುಗರದು ತಿಂತಾವ. ಈ ಬಿಸಿಲು ಒಂದ ಮೊದ್ಲ ಎದಿ ಉರಿತೈತಿ ಅಷ್ಟೇ. ಇರ್ಲಿ ಅದ್ರಾಗ ಒಂದೆರಡು ಅದ್ರ ಜೊತೆ ಕಾರ್ದಾನಿ ಗಿರ್ದಾನಿ ಹಾಕೊಂಡ್ ತಿಂದ್ರೆ ಅವನಕ್ಕ ಹೌದಲ್ಲ. ಎಲ್ಲದಿರಿ ರಾಕ್ಸಿ ಅಲ್ರಿ ಅವ ಹಾಸಿಗೆ. ಮತ್ ರಾಕ್ಸಿ ಯಾಕಂತೀರಿ? ಹಾಸಿಗೆ. ಅವ್ನ ಕಾಲಿಲೆ ಒದ್ಲ ಎಲ್ಲ ಇಟ್ಟಿದ್ದು ಬಿದ್ದು. ಮೊದ್ಲ ನಮ್ದು ಸಣ್ಣ ಮನಿ, ಅಲ್ಲಿ ಇಲ್ಲಿ. ನಿಮ್ದ ದೊಡ್ಡದ? ನಮ್ದೆಲ್ಲೇ ಸಣ್ಣ ಮನಿ ನಮ್ದು. ಬಡವ್ರು ನಾವು, ನಿಮ್ಮಂಗ ಸೌಕಾರನ ದೊಡ್ಡ ದೊಡ್ಡ ಮನಿ. ನಿಮ್ಗೆಲ್ಲರಿಗೂ ಒಂದೊಂದು ರೂಮ್ ಅದಾವ. ನನ್ನ ಮಗಂದು ಈಕಿದು ಜಗಳ ಬಿಡಿಸೋರಾಗ ಸಾಕಾಕೈತಿ. ಸಿಡಿ ದಿವ್ಸ ನಮಗ್ ಇಬ್ರು ಅವ್ರ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡ್ರಿಪ್ಪ, ಬಾದಾಮ್-ಪುರಿದ ಆರ್ಡ್ರ್ ಇತ್ತು 1.5 kgದು. ಸೊ ಹೀಗಾಗಿ ನಾನು ಮಾಡಿದೆ. 1 kg ಬೆಂಗಳೂರಿಗೆ ಕಳಿಸ್ಕೊಡ್ಬೇಕು, ಹಾಗೆ 1/2 kg ನಮ್ಮ ಲೋಕಲ್ದವ್ರಿಗೆ ಅಂತ ಹೇಳ್ಬೋದು. ಮತ್ತೊಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ನಾನು. ಯಾಕಪ್ಪ ಅಂದರೆ ಈಗ ರಜಾ ದಿನ ಅಲ್ಲ, ಸೊ ಮಕ್ಕಳು ಇರ್ತಾರೆ ಮನ್ಯಾಗ, ತಿನ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಒಂದು 2 kg ಅಷ್ಟು ಮಾಡಿದ್ದೀನಿ. ನೋಡ್ರಿ, ಫ್ರೆಶ್ ಆಗಿ ಸಖತ್ತಾಗಿ ಬಂದವು ಬಾದಾಮ್-ಪುರಿ. ನೋಡ್ತಾ ಇರ್ಬೋದು ನೋಡ್ರಿ, ಎಷ್ಟೊಂದು ಜ್ಯೂಸಿಯಾಗಿ, ಶೈನಿಂಗ್, ಸಿಕ್ಕಾಪಟ್ಟಿ ಕಲರ್ಫುಲ್ಲಾಗಿ, ಟೇಸ್ಟಿಯಾಗಿ ಬಂದವ. ಕ್ರಿಸ್ಪಿಯಾಗಿ, ಜ್ಯೂಸಿಯಾಗಿ ನೋಡ್ತಾ ಇರ್ಬೋದು. ಸೊ ಇದನ್ನು ಮಾಡೋಕ್ಕಿಂತ ಬಿಫೋರ್ನ ನಾನು ಚಕ್ಲಿ ಕೂಡ ಮಾಡಿದೆ. ಚಕ್ಲಿನೂ 1 kg ಬೆಂಗಳೂರಿಗಿನ, ಅಂದರೆ 1 kg ಚಕ್ಲಿ, 1 kg ಬಾದಾಮ್-ಪುರಿದು ಆರ್ಡ್ರ್ ಇತ್ತು. ಸೊ ಬೆಳಗ್ಗೆನ ಚಕ್ಲಿ ಮಾಡಿ ಇದನ್ನೇನೈತಿ 1 kg ಪ್ಯಾಕ್ ಮಾಡಿಟ್ಟೀನಿ. ಒಟ್ಟು ಟೋಟಲ್ 2 kg ಚಕ್ಲಿದಿತ್ತು. 1/2 kgದು 2, 1 kgದು 1. ಸೊ 1/2 kgದು ಇಲ್ಲೇ ಲೋಕಲ್ದವ್ರದ್ದು, ಅದು ನಂತರ ಕೊಟ್ಟರೆ ನಡೀತದೆ. ಇದು ಕೊರಿಯರ್ ಪ್ಯಾಕ್ ಆಗೋದಿತ್ತು, ಹೀಗಾಗಿ ಇದನ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಹರಿಯರ್ ಕಸ್ಟಮರಿಗೆ ಮಸಾಲೆ ಖಾರ ಇತ್ತು 1/2 kg. ಸೊ ನಿನ್ನೆ ಮಸಾಲೆ ಖಾರ ಪ್ರಿಪೇರ್ ಮಾಡಿದೆ ನಾನು, ತೋರ್ಸೋಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಈ ರೀತಿಯಾಗಿ ಬಂದೈತೆ ನೋಡ್ರಿ, ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಬಂದೈತಿ ಮಸಾಲೆ ಖಾರ. ಸೊ ಇದು ಹರಿಯರಕ್ಕೆ 1/2 kg. ಅಂದರೆ ಇದನ್ನು ನೋಡಿಕೊಂಡು ಮತ್ತವರು ಆರ್ಡ್ರ್ ಕೊಡೋರಂತ. ಅದಕ್ಕೋಸ್ಕರ ಅಂದರೆ ನಮ್ಮ ಕಡೆ ಭಾಗದವರಿಗೆ ಗೊತ್ತಿಲ್ಲ, ಪರಿಚಯ ಇಲ್ಲ ಮಸಾಲೆ ಖಾರ ಹೆಂಗಿರ್ತೈತೆ ಅಂತ ಹೇಳಿ. ಅದಕ್ಕೆ ಸದ್ಯಕ್ಕೆ ಒಂದು 1/2 kg ಕಳಿಸ್ರಿ, ನಂತರ ನೋಡಿಬಿಟ್ಟು ಆರ್ಡ್ರ್ ಕೊಡ್ತೀವಿ ಅಂತ ಹೇಳಿ 1/2 kg ಆರ್ಡ್ರ್ ಮಾಡಿದರು. ಖಾಲಿಯಾಗಿತ್ತು. ಸೊ ನಿನ್ನೆನ ಫ್ರೆಶ್ ಆಗಿ ಪ್ರಿಪೇರ್ ಮಾಡೀನಿ. ಒಂದು 3 kg ಮಸಾಲೆ ಖಾರ ಪ್ರಿಪೇರ್ ಮಾಡೀನಿ ನಾನು. ಅದರಲ್ಲಿ 1/2 kg ಇದು ಪ್ಯಾಕ್ ಆಗಬೇಕು ನೋಡ್ರಿ ಹರಿಯರಕ್ಕೆ. ಹಾಗೆ 1 kg ಚಕ್ಲಿ ಮತ್ತು 1 kg ಬಾದಾಮ್-ಪುರಿ ಬೆಂಗಳೂರಿಗೆ ಹೋಗಬೇಕು. ಉಳಿದಂತೆ ಲೋಕಲ್ ಆರ್ಡ್ರ್ ಐತಿ ಚಕ್ಲಿ ಬಾದಾಮ್-ಪುರಿದು, ಅದನ್ನು ಕಳಿಸ್ಕೊಡ್ಬೇಕು ಸ್ನೇಹಿತರೆ. ಸೊ ನಿಮಗೂ ಏನಾದರೂ ಬೇಕಾದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಐತಿ, ವಾಟ್ಸಪ್ ಆದರೂ ಮಾಡ್ಬೋದು, ಕಾಲ್ ಮುಖಾಂತರ ಆದರೂ ಆರ್ಡ್ರ್ ಮಾಡ್ಬೋದು, ಇಲ್ಲ ಎನ್ಕ್ವೈರಿ ಮಾಡ್ಬೋದು. ನಿಮಗೆ ಬೇಕಾದದ್ದನ್ನು ಆರ್ಡ್ರ್ ಮಾಡಿದರೆ ನೀವು ಹೇಳಿದಂಥ ಐಟಮ್ ಆಗಿರ್ಬೋದು, ಕ್ವಾಂಟಿಟಿ ಬೇಸ್ ಮೇಲೆ ನಾನು ಪ್ರಿಪೇರ್ ಮಾಡ್ತೀನಿ ಫ್ರೆಶ್ ಆಗಿ. ಇದೇ ರೀತಿ ನಿಮಗೂ ಕೂಡ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಇದೆಲ್ಲ ಮುಗಿಸಿ ಕ್ಲೀನಿಂಗ್ ಮಾಡಿಕೊಂಡೆ. ಏನಾದರೂ ಮಾಡಿದ್ರೆ ಗೊತ್ತಾಗಿರ್ತೈತಿ ಮನೆ ಹೆಂಗಿರ್ತೈತೆ ಅಂತ ಹೇಳಿ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ನಂತರ ಪಾತ್ರೆ ಅದಾವ್ರಿ, ಮೀನ್ಸ್ ಭಾಂಡೆ. ಸೊ ನೋಡ್ರಿ, ಈಗೆಲ್ಲ ಮಾಡಿದ್ವು ಇಷ್ಟೊಂದು ಪಾತ್ರೆ ಅದಾವು ಪಾಕದ್ದು, ಇದೆಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ಬೇಕು. ಮೊದಲಿಗೆ ಒಂಚೂರು ರೆಸ್ಟ್ ಮಾಡ್ತೀನಿ, ಸ್ವಲ್ಪ ಟಯರ್ಡ್ ಆದಂಗೆ ಅನ್ನಿಸ್ತು. ಸ್ವಲ್ಪ ರೆಸ್ಟ್ ಮಾಡಿ ನಂತರ ಉಳಿದಿದ್ದು ಮಾಡ್ಕೊಳ್ತೀನಿ ಸ್ನೇಹಿತರೆ. ಇದು ಬೆಳಗ್ಗೆ ಟಿಫನ್ ಮಾಡೋತ್ಲೇನ ಪಾತ್ರೆ ತೊಳೆದಿದ್ದೆ, ಇವಿಷ್ಟು ಪಾತ್ರೆಗಳು ನೋಡ್ತಾ ಇರ್ಬೋದು. ಈಗ ಮಧ್ಯಾಹ್ನ ಮಕ್ಕಳು ಬಂದಿದ್ದರು, ಅವರು ಹೆಲ್ಪ್ ಮಾಡಿದ್ರು ನಂಗೆ ಬಾದಾಮ್-ಪುರಿ ಮಾಡಲಿಕ್ಕೆ. ಊಟ ಮಾಡಿದ್ವಿ ಎಲ್ಲರೂ ಕೂಡಿ, ಅವೆಲ್ಲ ಒಂದಿಷ್ಟು ಅದಾವೆ
ನಂತರ ಮಾಡ್ಕೊಳ್ತೀನಿ. ಹೇಳ್ದ ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸ್ನೇಹಿತರೆ. ಹೇಳಿದೆ ಬೆಂಗಳೂರದ್ದು 1 kg ಚಕ್ಲಿ ಬಾದಾಮ್ ಪುರಿದು ಆರ್ಡ್ರ್ ಐತಂತ. ಸೊ ಅದನ್ನು ಕೊರಿಯರ್ ನಾನು ಪ್ಯಾಕ್ ಮಾಡಕತ್ತೀನಿ ನೋಡಿರಿ. ಮತ್ತು ಅದರ ಜೊತೆಗೆ ಅಂದ್ರೆ ಅವ್ರು ಆರ್ಡ್ರ್ ಕೊಟ್ಟಿದ್ದು ಇಷ್ಟೇ ಇತ್ತು. ಬಟ್ ನಾನು ಅವರಿಗೆ ನನ್ನ ಕಡೆಯಿಂದ ಟೇಸ್ಟ್ ಮಾಡಲಿ ಅಂತ ಸ್ವಲ್ಪ ಮಸಾಲೆ ಖಾರ ಹಾಗೆ ಒಂದಿಷ್ಟು ಫ್ರೆಶ್ ಆಗಿ ಕರ್ಜಿಕಾಯಿ ಕೂಡ ಮಾಡಿದ್ದೆ, ಅವನು ಕೂಡ ಹಾಕ್ತಾಯಿದ್ದೀನಿ. ಇವರು ನಮಗೆ ನಮ್ಮ ಮನೆಗೂ ಕೂಡ ಬಂದಿದ್ದರು, ಸಾಕಷ್ಟು ಗಿಫ್ಟ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಭಾಳ ಆತ್ಮೀಯರಂತಲೇ ಹೇಳ್ಬೋದು. ಅಷ್ಟ ಪ್ರೀತಿ ವಾತ್ಸಲ್ಯ ಎಲ್ಲ ಕೂಡ ಐತಿ ಇವ್ರ ಜೊತೆಗೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. 6 ಗಂಟೆ ಆಯ್ತು ರೀ. 6 ಗಂಟೆ ಆದರೂ ಬಿಸಿಲು ಗೊತ್ತಾಗ್ತಾ ಇರ್ಬೋದು ನಿಮಗೆ. ನೋಡಿರಿ ಒಳಗೆ ಬರಾಕತ್ತೈತಿ, ಆದರೂ ಇಷ್ಟು ಬಿಸಿಲು ಐತಿ, ಹಾಗೆ ಸೆಕೆನೂ ಕೂಡ ಐತಿ. ಆಮೇಲೆ ಏನೈತಿ, ಈಗ ರೆಡಿ ಆಗೇನ್ರಿ. ಈಗ ಮಾರ್ಕೆಟಿಗೆ ಹೊಂಟೇನಿ. ಹೇಳದೆ ಮೊನ್ನೆ ನಿಮಗೆ ನೀರು ತುಂಬಿ ತೋರಿಸಿದೆ, ಒಂದು ಪುಟಾಣಿ ಕಾರ್ಯಕ್ರಮ ಇಟ್ಕೊಂಡೇನು ಮನ್ಯಾಗ. ಅದ್ರ ಸಲುವಾಗಿ ಕೆಲವೊಂದಿಷ್ಟು ತರಕಾರಿ ದಿನಸಿ ಎಲ್ಲನೂ ತರೋದೈತಿ. ಅದಕ್ಕೋಸ್ಕರ ಮಗನ ಕರ್ಕೊಂಡು ಹೊಂಟೇನಿ. ಬೆಳಗ್ಗೆನ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ನಾನು. ತಮ್ಮ ಏನಂದ, ಮತ್ತೆಲ್ಲಿ ನೀ ಹೋಗ್ತಿ ಬಿಡು, ನಾನು ತಂದು ಕೊಡ್ತೀನಿ ಅಂತಂದ. ಬಟ್ ನಂತರ ಅವನಿಗೆ ಬಾಡಿಗೆ ಬಂದುಬಿಡ್ತು. ಹೀಗಾಗಿ ಇಲ್ಲಿ ತಗೋರುವ ನನ್ನ ಬಾಡಿಗೆ ಬಂತು, ಸಾಯಂಕಾಲ ತಂದು ಕೊಡ್ತೀನಿ ಅಂದ. ಸಾಯಂಕಾಲನೂ ಈಗ ಇನ್ನೂ ಒಂದು ಡ್ಯೂಟಿ ಮುಗ್ದಿಲ್ಲ ಅಂತಾರೆ. ಅದಕ್ಕೆ ಕಾಲ್ ಮಾಡಿ ಹೇಳ್ದೆ ನನಗಮ್ಮ. ಅದಕ್ಕೆ ಮತ್ತು ನಾನು ಮಗನ ಕರ್ಕೊಂಡು ಹೊಂಟೀನಿ. ತೊಗೊಂಡು ಬಂದುಬಿಟ್ರೆ ಆಯ್ತು ಅಂತ ಹೇಳಿ. ಮತ್ತು ಮನೆಗೆ ಆಲ್ರೆಡಿ ಈಗ ಒಬ್ರು ಗೆಸ್ಟು ಬಂದಾರ. ಬಟ್ ಇನ್ನು ನಮ್ಮ ಮನೆಗೆ ರೀಚ್ ಆಗಿಲ್ಲ. ಅವ್ರ ಬ್ಯಾಗ್ ಲಗೇಜ್ ಅಷ್ಟು ರೀಚ್ ಆಗೈತಿ. ಅವ್ರ ಮನೆಗೆ ಅದಾರ. ಯಾಕಂದ್ರೆ ಫಸ್ಟ್ ಬಂದ್ಬಿಟ್ಲೆ ಅಂದ್ರೆ, ಬಸ್ ಇಳಿದು ಬಂದ್ಬಿಟ್ಲೆ ಅಂದ್ರೆ ನಮ್ಮ ಮಮ್ಮಿ ಅವ್ರ ಮನೇನ ಸಿಗೋದು ಎಲ್ಲರಿಗೂ. ಹಿಂಗಾಗಿ ಫಸ್ಟ್ ಸ್ಟಾಪ್ ಅಲ್ಲೇ ಆಗ್ಬಿಡ್ತೈತಿ. ನಮ್ಮ ಮಮ್ಮಿ ಮನೆಗೇನ ಸ್ಟಾಪ್ ಆಕೈತಿ. ಯಾರೋ ಬಂದರೂ ಕೂಡ ಈಗೂ ಅವ್ರು ಅಲ್ಲೇ ಕೂತ್ಕೊಂಡಾರಂತ. ಅದಕ್ಕೆ ನಾನು ಮತ್ತೆ ಕಾಲ್ ಮಾಡಿ ಹೇಳಿದೆ, ಕಾವೇರಿ ಅವ್ರಿಗೆ ಅಲ್ಲೇ ಕೂಡಲಿ, ಮತ್ತು ಇಲ್ಲಿ ಪಾಪ ಅವ್ರಷ್ಟ ಆಗ್ತಾರೆ, ನಾನು ಮಾರ್ಕೆಟಿಗೆ ಹೊಂಟೀನಿ ಅಂತ ಹೇಳಿ ಕಾಲ್ ಮಾಡಿ ಹೇಳೀನಿ. ಈಗ ಫಟ್ ಅಂತ ಹೇಳಿ ಮಾರ್ಕೆಟಿಗೆ ಹೋಗಿ ಬರೋಣಂತ ಸ್ನೇಹಿತರೆ. ಹೌದಲ್ಪ? ನೀವೇನು ನಡ್ಸ್ಯಾನ? ಏನು ಮಾಡತ್ತೀವೋ? ನನ್ನ ಮಗ ಬಳಿ ತೆಗೆದು ಕೊಡತಾನ. ಹಾಂ, ನಾ ಬಳಿ ಹಾಕ್ಕೊಂಡಿಲ್ಲ ನೋಡ್ರಿ. ನಾ ಏನು ಸೇಂಟ್ ಹುಡ್ಕಾಗತ್ತ ನಾನು ಅನ್ಕೊಂಡೆ ನೋಡಿ. ಈಗ ನಾನು ಬಳಿ ಸೊ ನೋಡ್ರಿ, ಬಳಿ ಹಾಕಿದ್ದಿಲ್ಲ ನಾನು. ಅದು ಕೂಡ ಮ್ಯಾಚಿಂಗ ತೆಗೆದುಕೊಟ್ಟಾನ ಮಗ. ಹೋಗೋಣ? ನಂಗಂತೂ ಹಾಕ್ಬೇಡಪ್ಪ, ಇನ್ಫೆಕ್ಷನ್ ಆಕೈತೆ ನಂಗೆ. ನೀನು ಹಾಕು. ಸೇಂಟ್ ಇಷ್ಟ ಬಾಡ್ರಿ ಅವನಿಗೆ. ಕಲೆಕ್ಷನ್ ಐತ್ರಿ, ತೋರ್ಸೇನ್ ನಿಮಗೆ ಒಂದ್ಸರಿ. ಇನ್ನೂ ಮಾಡವ ಇದಾನಂತ. ಅವ್ಗೆ ಭಾಳ ಇಷ್ಟ. ನೋಡ್ತಾ ಇರ್ಬೋದು ಬಿಸಿಲು ನೋಡ್ರಿ ಹೆಂಗೆ ಬರಾಕತ್ತೈತಿ ಬಿಸಿಲು. 6 ಗಂಟೆ ಟೈಮ್ ನೋಡ್ರಿ, 5-10 ನಿಮಿಷ ಅಷ್ಟೈತಿ 6 ಗಂಟೆಗೆ. ಆದರೂ ಕೂಡ ಇಷ್ಟೊಂದು ಬಿಸಿಲೈತಿ. ಸೊ ಹೊರಡೋಣಂತ. ಸಾಯಂಕಾಲದ್ದೆಲ್ಲ ಕೆಲಸ ಮುಗಿಸೆ ನಾನು. ಕಸ ಆಗಿರ್ಬೋದು, ದೀಪ ಒಂದು ಹಚ್ತೇನೆ, ನೆನಪಾಯ್ತು. ಚಿಂಟು, ದೀಪ ಹಚ್ತೇನೆ ತಡಿ. ಸ್ನೇಹಿತರೆ ನೋಡ್ರಿ, ದೀಪನೂ ಹಚ್ಚೇಬಿಟ್ಟೆ. ಆಗೇ ಬಿಟ್ಟಿತ್ತಲ್ಲ, ಮತ್ತು 6 ಗಂಟೆ ಆಗೇ ಬಿಟ್ಟಿತ್ತು. ಹಿಂಗಾಗಿ ದೇವ್ರ ಮುಂದೆ ದೀಪ ಕೂಡ ಹಾಕಿದೆ ನೋಡ್ರಿ. ನೋಡ್ತಾ ಇರ್ಬೋದು. ಕಾವೇರಿ ಇನ್ನೂ ಬಂದಿಲ್ಲ. ಕಾವೇರಿ ಬರೋ ಟೈಮ್ ಇನ್ನೊಂದು ಹಾಫ್ ಆನ್ ಅವರ್ ಹಾಕೈದಾಗಿ ಬರೋದು. ಅದಕ್ಕೋಸ್ಕರ ಫಟ್ ಅಂತ ಹೇಳಿ ಹೋಗಿ ಬಂದುಬಿಡ್ತೀನಿ. ಮತ್ತು ನಾಳೆ ಅಂದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಹೋಗಿ ಬರೋಣ ಅಂಥೇಳಿ. ಮತ್ತು ಗೆಸ್ ಮಾಡಿರಿ ಏನು ಕಾರ್ಯಕ್ರಮ ಇರ್ಬೋದು ಅಂಥೇಳಿ. ನಾನು ರೆಗ್ಯುಲರ್ ವ್ಯೂವರ್ ಆದರೆ ಖಂಡಿತ ಗೆಸ್ ಮಾಡೇ ಮಾಡ್ತೀರಿ ಏನು ಕಾರ್ಯಕ್ರಮ ಇರ್ಬೋದು ಅಂಥೇಳಿ. ಸರಿ ಸ್ನೇಹಿತರೆ, ಹೋಗಿ ಬರೋಣ ಅಂತ. ಈಗ ನಿಂದ್ರಪ್ಪ, ಚಾವಿ ಕೊಟ್ಟು ಬರ್ತಾನೆ. ಅಕ್ಕಮ್ಮ ಒಳಗದಾಳ? ಅಕ್ಕಮ್ಮ, ಹಾಯ್ ಶಮ್ಮು. ನೋಡ್ಬಾ, ನೀವು ಬಂದ್ರಿ, ನಾ ಮಾರ್ಕೆಟಿಗೆ ಹೊಂಟೆ. ಪ್ಯಾಟಿಗೆ ಹೋಗಿ ಬರ್ತೇನೆ ಅಕ್ಕಮ್ಮ. ಇವ ಮಂಜು ಹೊಕ್ಕೇನಂದಿದ್ದವ, ಮತ್ತು ಅವ್ನು ಬಾಡಿಗೆ ಬಂತಂತ. ಮತ್ತು ನಾಳೆ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಕಾವೇರಿ ಬಂದ್ಬಿಟ್ಲೆ ಹೋರಿ ಮನೆಗೆ. ಈಗ ಬರ್ತಾಳೆ ಇನ್ನೊಂದು ಅರ್ಧ ತಾಸು. ಹಾಂ, ನಾ ಹೋಗಿ ಬರ್ತೇನೆ. ಒಳಗದನ್ನ ಕೃತಿಕಾ. ಬೆಳಗ್ಗೆ ಹೋದ್ರನ ಕಾಕಾರ? ಹಾಂ, ನೋಡಿದೆ ಸ್ಟೇಟಸ್ ನೋಡಿದೆ.
ಚಲೋ ಆತ್ ಬಿಡ, ಚಲೋ ಆತ್. ನಾವೇನು ಬರ್ತಾನ, ಅವನು ಕರ್ಕೊಂಡು ಹೊಂಟೇನಿ. ಎಲ್ಲ ಹೆಲ್ಪ್ ಮಾಡ್ತಾನ. ನಡಿಪ, ಹೋಗಿ ಬರ್ತೇವೆ ತಗೋ. ಏನು ಟ್ರೈನ್ ಎಲ್ಲಿ ಕಾತೀವಿ? ₹500 ನೋಡ್ರಿ. 400 ಹಾಕ್ರಿ. ಸ್ನೇಹಿತರೆ, ಮಾರ್ಕೆಟ್ಗೇನು ಹೋದ್ವಿ, ಬಟ್ ಮಾರ್ಕೆಟ್ನಾಗ ಎಲ್ಲ ಕಡೆ ಅಂತೂ ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ ರೀ. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದ ಮಗ. ಇನ್ನು ರಿಟರ್ನ್ ಬರಾಕತ್ತೇವೆ ನೋಡ್ರಿ. ಮತ್ತು ನಾಳೆ ಏನೈತಲ್ರಿ, ಹನುಮ ಜಯಂತಿ ಐತ್ರಿ. ಹೀಗಾಗಿ ಎಷ್ಟೊಂದು ಲೈಟಿಂಗ್ಸ್ ಎಲ್ಲ ಡೆಕೋರೇಟ್ ಮಾಡ್ಯಾರ ನೋಡ್ರಿ. ಇಲ್ಲೇ ಹನುಮಾನ್ ಟೆಂಪಲ್ ಐತ್ರಿ ಸ್ಮಾಲ್. ಅದಕ್ಕೋಸ್ಕರ ನಾಳೆ ಮತ್ತು ಹನುಮ ಜಯಂತಿ ಇರೋದ್ರಿಂದ ಈ ರೀತಿಯಾಗಿ ಅಲಂಕಾರ ಮಾಡ್ಯಾರ್ರಿ. ತುಂಬ ಅಂದ್ರೆ ತುಂಬ ಚೆನ್ನಾಗಿ ಅನಿಸ್ತೈತೆ ರೀ. ಈ ಥರ ಆ ಕಡೆ ಈ ಕಡೆ ಲೈಟಿಂಗ್ಸ್ ಇದ್ದಲ್ಲೇ ಆ ಒಂದು ರೋಡ್ ಒಳಗೆ ಹೋಗೋದ ಒಂದು ಖುಷಿ ಅಂತ ಹೇಳ್ಬೋದು. ಸೊ ಇಲ್ಲೇ ನೋಡ್ರಿ ಬಸ್ ಸ್ಟಾಪ್ ಐತಿ. ಬಸ್ ಸ್ಟಾಪ್ ಹತ್ರನ ಪುಟಾಣಿದ ಆಂಜನೇಯ ದೇವಸ್ಥಾನ ಐತಿ. ಇಲ್ಲಿ ಹೋಗಿದ್ವಿ ನಾವು, ಕಾರ್ತಿಕ್ ಹಚ್ಚಕ್ಕೆ ಹೋಗಿದ್ವಿ ನೋಡ್ರಿ. ಇಲ್ಲೇನ ಹನುಮ ಜಯಂತಿ ಮಾಡ್ತಾರೆ, ಅದರದ ನೋಡ್ರಿ ಎಲ್ಲ ತಯಾರಿ ಇದೆ. ಸೊ ನಾವು ಕೂಡ ಮನೆಗೆ ಬರ್ತಾ ಇದ್ದೀವಿ ಸ್ನೇಹಿತರೆ. ಬರೋದ್ರೊಳಗೆ ಅಂದ್ರೆ ಕಾವೇರಿ ಆಲ್ರೆಡಿ ಬಂದಿದ್ಲು, ಹಾಗೆ ಅಕ್ಕಮ್ಮನ ಮನೆಗೆ ಹೋಗಿದ್ಲು. ಮಾರ್ಕೆಟಿಂದ ಬಂದ ನಂತರ ಏನೇನು ತೊಗೊಂಡು ಬಂದಿದ್ವಿಲ್ಲ ಎಲ್ಲ ಅದನ್ನು ಜೋಡಿಸಿ ಇಟ್ಕೊಂಡ್ವಿ. ಅಕ್ಕಮ್ಮನ ಹೆಲ್ಪ್ ಮಾಡಿದ್ಲು ನನಗೆ. ಕಾವೇರಿ ಅಂತೂ ಅಡುಗೆ ಮಾಡ್ತಾಯಿದ್ಲು ಎಲ್ಲರಿಗೂ ಕೂಡ. ನೋಡ್ತಾ ಇರ್ಬೋದು, ಮಕ್ಕಳು ಊಟ ಮಾಡಕತ್ತಾರ್ರಿ. ಬಿಸಿ ಬಿಸಿ ರೊಟ್ಟಿ, ಆಮೇಲೆ ಮೊಸರು ಶೇಂಗಾ ಚಟ್ನಿ ಹಾಕ್ಕೊಂಡು ತನು ಮತ್ತು ಸಮೃದ್ಧಿ ಊಟ ಮಾಡಕತ್ತಾರೆ ನೋಡ್ರಿ. ಚಿಂಟು ಪ್ರತೀಕ್ ಈಗ ಒಲ್ಲೆ ಅಂತಂದರು, ಇವರಿಬ್ಬರಿಗೆ ಹಾಕ್ಕೊಟ್ಟೇವಿ. ಊಟ ಮಾಡಕತ್ತಾರ. ನಾವು ಹೊರಗಡೆ ಆರಾಮ್ ಗಾಳಿಗೆ ಕೂತ್ಕೊಂಡೇವ್ರಿ. ಸೊ ನಾಳೆನ ನನ್ನ ಮನೆಯೊಳಗೆ ಕಾರ್ಯಕ್ರಮ ಇರೋದ್ರಿ ಸ್ನೇಹಿತರೆ. ಏನು ಕಾರ್ಯಕ್ರಮ ಮತ್ತು ಯಾರೆಲ್ಲ ಬಂದರು ಎಲ್ಲನೂ ಕೂಡ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ಗಳೊಳಗೆ ನೋಡೋಕೆ ಸಿಗ್ತೈತಿ. ಸೊ ಡೈಲಿ ತಪ್ಪದ ಬ್ಲಾಗ್ನ ನೋಡಿರಿ. ಮತ್ತು ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದ್ರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತೈತಿ. ನೀವು ಫಸ್ಟ್ ನೋಡ್ಬೋದು, ನನಗೆ ಸಪೋರ್ಟ್ ಮಾಡ್ಬೋದು, ಹಾಗೆ ನೀವು ಎಂಜಾಯ್ ಕೂಡ ಮಾಡ್ಬೋದು ಸ್ನೇಹಿತರೆ. ಮತ್ತು ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು, ಇಷ್ಟ ಆದ್ರೆ ತಪ್ಪದ ಲೈಕ್ ಕೂಡ ಕೊಡ್ರಿ, ಹಾಗೆ ಕಮೆಂಟ್ ಮಾಡಿರಿ. ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ ಶೇರ್ ಕೂಡ ಮಾಡಿರಿ ಸ್ನೇಹಿತರೆ. ಮತ್ತು ಬಿಸ್ನೆಸ್ಸಲ್ಲಿ ಯಾವುದೇ ಆರ್ಡ್ರ್ ಕೊಡೋದಿದ್ರು ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡ್ಬೋದು. ನಂಬರ್ ಕೂಡ ಕೊಟ್ಟಿರ್ತೀನಿ ನಾನು. ನೀವು ವಾಟ್ಸಪ್ ಆದರೂ ಮಾಡಿರಿ, ಇಲ್ಲ ಕಾಲ್ ಮುಖಾಂತರ ನನಗೆ ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು. ನಾನು ಫ್ರೆಶ್ ಆಗಿ ಕ್ವಿಕ್ಕಾಗಿ ಶುಚಿಯಾಗಿ ರುಚಿಯಾಗಿ ನಿಮ್ಗೆ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ತಪ್ಪದೆ ನನಗೆ ಆರ್ಡ್ರನ್ನ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಸರಿ ಸ್ನೇಹಿತರೆ, ನಾಳೆ ಒಂದಿಗೆ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.